ಅಂಕಲ್ ಒಳಗ್ ಬರ್ರಿ ಬಾ ಪುಟ್ಟ ನೋಡ್ರಿ ಅಪ್ಪ ಅಮ್ಮ ಊರಿಗೆ ಹೋಗ್ಯಾರಿ ಕೂಡ್ರಿ ಅಂಕಲ್ ಪುಟ್ಟ ಕೂಡು ಅಂಕಲ್ ನಿಮ್ಮ ಮೊಮ್ಮಕ್ಳ ಹೌದಮ್ಮ ನನ್ನ ಮೊಮ್ಮಕ್ಕಳು ಏನ್ ಪುಟ್ಟ ನಿನ್ನ ಹೆಸರೇನು ಸೀತಾ ನಿನ್ನ ಹೆಸರು ಏನಿಲ್ಲಮ್ಮ ಇದು ನನ್ನ ಮಗಂದು ಲಗ್ನ ಇತ್ತಮ್ಮ 29ನೇ ತಾರೀಕಿಗೆ ಸಣ್ಣ ಮಗಂದು ಇಲ್ಲೇ ಕಲ್ಯಾಣ ಮಂಟಪದಾಗ ಇಟ್ಟಿವಮ್ಮ ಜವಾಹರ್ನಗರ್ ಕಲ್ಯಾಣ ಮಂಟಪ ಅಪ್ಪಗೆ ಹೇಳಿಬಿಡಮ್ಮ ಲಗ್ನ ಅಂತ ಹೇಳು ನಾವು ಬರಂದೆಮ್ಮ ತಡೀರಿ ಅಂಕಲ್ ಟೈಮ್ ಹೋಗ್ಯದ ಹೆಂಗಿದ್ರು ಊಟ ಮಾಡ್ಕೊಂಡು ಹೋಗ್ರಿ ಊಟಮ್ಮ ಹಾ ಅಂಕಲ್ ಹೌದಮ್ಮ 1 ಗಂಟೆ ಆಯ್ತು ಹಂಗಾರ ಊಟನೇ ಮಾಡ್ಕೊಂಡು ಹೋಗ್ಬಿಡು ಊಟ ಮಾಡ್ತೀರಾ ಅಂಕಲ್ ರೊಟ್ಟಿ ತಿಂತೀರಾ ಚಪಾತಿ ತಿಂತೀರಾ ಚಪಾತಿ ಒಟ್ಟಿ ಹಿಡಿತದಮ್ಮ ಸುಮ್ಮನೆ ರೊಟ್ಟಿ ಕೊಟ್ಟು ಬಿಡ ಅಂಕಲ್ ಹಂಗಂದ್ರೆ ನಿಮ್ಗ ರೊಟ್ಟಿಗೆ ಬದ್ನಿಕಾಯಿ ಪಲ್ಯ ಬೇಕಾ ಬೆಂಡಿಕಾಯಿ ಪಲ್ಯ ಬೇಕಾ ಏನ್ ಆಲೂಗಡ್ಡಿ ಪಲ್ಯ ಬೇಕಾ ಅಂದ್ರೆ ಬೆಂಡಿಕಾಯಿ ಪಲ್ಯನೇ ಕೊಟ್ಟು ಬಿಡಮ್ಮ ಬೆಂಡಿಕಾಯಿ ಪಲ್ಯ ಬೇಕಾ ಏನ್ ಫ್ರೈ ಮಾಡಿದ್ ಬೇಕಾ ತಾತ ಇವ್ರು ಏನ್ ತಿನ್ನಕ್ಕೆ ಕೊಡುವಲ್ಲ ಈಗ ಎಲ್ಲಿ ಮಾಡ್ಕೊಂಡ್ ಕೊಡ್ತಮ್ಮ ಒತ್ತಾಗ್ಯದ ಸುಮ್ಮನೆ ನಾಷ್ಟ ಮಾಡಿಬಿಡ ಹಾ ನಾಷ್ಟ ಮಾಡ್ತೀರಾ ಅಂಕಲ್ ಮಂಡಳ ಒಗ್ಗರಣೆ ಬೇಕಾ ಅವಲೇಕ್ ಒಗ್ಗರಣೆ ಬೇಕಾ ಏನು ಉಪ್ಪಿಟ್ಟು ಬೇಕಾ ಮಂಡೊಳಗನೆ ಕೊಟ್ಟು ಬಿಡಮ್ಮ ಖಾರ ಪುಡಿ ಹಾಕಿ ಮಾಡ್ಬೇಕಾ ಏನ್ ಮೆಣಸಿನಕಾಯಿ ಹಾಕಿ ಮಾಡ್ಬೇಕಾ ಅಮ್ಮ ಈಗ ಎಲ್ಲಿ ಮಾಡ್ಕೊಂತ ಕುಂದಿರ್ತು ಬಿಡಮ್ಮ ಅಂಕಲ್ ನಾಷ್ಟನು ಒಲ್ಲೆ ಅಂತಿದ್ದೀರಲ್ಲ ಅಪ್ಪಾಜಿ ಹೇಳಿದಾರ ಅತಿಥಿಗಳು ಯಾರಾದ್ರೂ ಬಂದ್ರೆ ಸತ್ಕಾರ ಮಾಡ್ಬೇಕು ಏನಾದ್ರೂ ಕೊಡ್ಬೇಕು ಅಂತ ಹಂಗೆ ಹೋಗ್ಬೇಡಿ ಅಂಕಲ್ ಒಂದ್ ಸ್ವಲ್ಪ ಟೀನಾದ್ರೂ ಕುಡ್ದೋಗಿ ಹಂಗಾರ ಚಾ ಮಾಡಿಬಿಡಮ್ಮ ಚಾ ಮಾಡ್ಲಾ ಓಕೆ ಅಂಕಲ್ ಅಂಕಲ್ ಚಾಕ ಶುಗರ್ ಹಾಕ್ಬೇಕಾ ಏನ್ ಬೆಲ್ಲ ಹಾಕ್ಬೇಕಾ ನನಗ ಶುಗರ್ ಆದಮ್ಮ ಸುಮ್ಮನೆ ಸಕ್ಕರೆನ ಹಾಕಕ್ ಹೋಗ್ಬಿಡಮ್ಮ ಬೆಲ್ಲ ಹಾಕ್ಬಿಡ ಬೆಲ್ಲ ಹಾಕ್ಲಾ ಸ್ವಲ್ಪ ಹಾಕ್ಬಿಡ ಅಂಕಲ್ ಹಂಗ ಅಂದಂಗ ಬೆಲ್ಲ ನಾರ್ಮಲ್ ಬೆಲ್ಲ ಇರ್ಲಾ ಏನ್ ಆರ್ಗಾನಿಕ್ ಬೆಲ್ಲ ಇರ್ಲಾ ನಡಿಯಮ್ಮ ಹೋಗಮ್ಮ ನಡಿಯಮ್ಮ ಹೋಗಮ್ಮ ಏನು ಕೊಡದಲ್ಲಿ ಅಂಕಲ್ ಹಂಗ್ ಮಾಡ್ಬೇಡ್ರಿ ಅಂಕಲ್ ಒಂದ್ ಸ್ವಲ್ಪ ನೀರಾದ್ರೂ ಕುಡ್ದು ಹೋಗ್ರಿ ಸರಿಯಮ್ಮ ನೀರನ್ನ ಕೊಡಮ್ಮ ಲಾಸ್ಟಿಗೆ ಏನ್ ಮಾಡ್ತೀವಿ ಹಾ ನೀರು ಕೊಡ್ತಾರಂತ ಅಂಕಲ್ ಫಿಲ್ಟರ್ ನೀರ್ ಬೇಕಾ ಬೋರ್ ನೀರ್ ಬೇಕಾ ಲಗ್ನ ಪತ್ರ ನಿಮಗೆ ಕೊಡೋದೇ ಬೇಡ ಇಷ್ಟು ಜಿಪುಣತನ ನಿಮ್ಮಪ್ಪ ಕಲಿಸೋಣ ಅಂದ ಮೇಲೆ ನಿಮ್ಮಪ್ಪ ಲಗ್ನಕ್ಕೆ ಬಂದು ಆತ ಏನು ಮುಯ್ಯ ಮಾಡೋದ್ರಾಗ ಅಷ್ಟೇ ಅದ ಇದೇ ಲಗ್ನ ಪತ್ರ ಬ್ಯಾರೆಯವ್ರಿಗೆ ಕೊಟ್ಟರೆ 500 ರೂಪಾಯಿ ಮುಯ್ಯನ ಮಾಡ್ತಾರ ಸತ್ಕಾರ ಮಾಡ್ತಾರ ಅತಿಥಿ ಸತ್ಕಾರ ಮಾಡೋದ್ರಾಗ ಅತಿಥಿ ಸತ್ತ ಹೋಗ್ತಾರ